ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಹೊಂದಿರುವ ಪಿಎಸ್ ಅವರ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಅವರು. Okay, sir. Thank you very much. ಎಲ್ಲರೂ ಸ್ವಲ್ಪ ಕೆಳಗೆ ಹೋಮ ಮಾಡ್ತಾರಾ? ಹೋಮ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದ ಎಲ್ಲರೂ ಒಂದು ಗೈಡೆನ್ಸ್ ಕೊಡ್ತೀವಿ. ಹಿಂದೆ ಮಾಮೂಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಒಂದೊಳ್ಳೆ ಸುತ್ತ ಮೊದಲನೇ ವರ್ಷ ಮಾಡಿದಾಗ 25 ಜನ ಇದ್ರು, ಎರಡನೇ ವರ್ಷ ಮಾಡಿದಾಗ 75 ಜನ ಇದ್ರು. ಈ ಸಾರಿ 140 ಜನ ಭಾಗವಹಿಸಿದ್ದೀರಾ.
ಒಂದು ವಿಷಯ ಹೇಳ್ತೀನಿ. ಓಕೆ बोलो भारत माता की जय, बोलो भारत माता की जय. कन्नडम ಗೆಲ್ಗೆ, ಕನ್ನಡಂ ಬಾಳ್ಗೆ. ಓಕೆ ರೆಡಿ 1 2 3 ಸ್ಟಾರ್ಟ್. ಆರಾಮ್ से ಹೋಗ್ಬೇಡಿ, ರನ್ನಿಂಗ್ ಎಲ್ಲ ಇದು ರಾಲಿಗ ಆರಾಮ ವಾಗಿ ಸ್ಟಾರ್ಟ್ ಮಾಡ್ಲಿಲ್ಲ ಅವಳು ಬರ್ತೀವಿ ನಿಂತಿರೋ ಆಯ್ತು ಸಂಭ್ರಮದ ಕಾರ್ಯಕ್ರಮ ನಾಡಿನಾದ್ಯಂತ ನವೆಂಬರ್ ತಿಂಗಳಲ್ಲಿ ನಡೀತಾ ಬಂತು. ಅದೇ ರೀತಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನ ಈ ಒಂದು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 10 ಕಿಲೋಮೀಟರ್ ಸೈಕಲ್ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸೌಂದರ್ಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಯುತ ಮಂಜಪ್ಪರವನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಹಾಗೂ ರೋಟರಿ ಕ್ಲಬ್ ಚಿಮ್ನೀಸ್ ಇಲ್ಲಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಲಕ್ಷ್ಮೀಶ್ ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರೋಟರಿ ಕ್ಲಬ್ನ ಚಿಮ್ನಿಯಸ್ ರೋಟರಿ ಕ್ಲಬ್ ಇಲ್ಲಿನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಬರಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ನೆರವು ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಿಜೆ ನಾರಾಯಣಪ್ಪನವರನ್ನು ಕೂಡ ನಿಮ್ಮೆಲ್ಲರ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 140 ಜನ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿ ಸಂಘದ ಸಹಕಾರದೊಂದಿಗೆ ಸುಮಾರು ಸೌಂದರ್ಯ ಬಡಾವಣೆಯಲ್ಲಿ 110 ಗಿಡಗಳನ್ನು ನೆಟ್ಟಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೆಪೂರ್ವಕ ಒಂದು ಉದ್ಘಾಟನೆ ಮಾಡಿಕೊಟ್ಟು ಉಪಾಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣಪ್ಪಜಿ
ಅವ್ರಿಗೂ ಕೂಡ ಸ್ವಾಗತ ಕೋರ್ತೇನೆ. ಭಾಗವಹಿಸಿದ್ದೇನೆ. ಈಗ ಮಾಡಿರುವಂತಹ ಒಂದು ಜಾಥಾ, ಈ ಫಿಟ್ನೆಸ್ ಜಾಥಾ ಈಗಾಗಲೇ ಮಾತಾಡಿದ್ದಾರೆ ಮತ್ತು ಮೊದಲನೇ ಮುಂಭಾಗದಲ್ಲಿರುವಂಥ ಎಲ್ಲ ಸಂಭಾವಿತ ಬಂಧುಗಳೇ ಮಾತಾಡಿದ್ದಾರೆ. ಜಾಥಾದಲ್ಲಿ ಪಾಲ್ಗೊಂಡು ಆಮೇಲೆ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡು ಈಗ ಫಂಕ್ಷನ್ಗೆ ಅಟೆಂಡ್ ಆಗಿ ನೋಡಿ, ಇದು ಮನೋಭಾವ. ನಾವು ಏನು ತಗೊಂಡು ಹೋಗ್ತೀವಿ? ಈಗ ನಮ್ಮ ಹಿರಿಯರಲ್ಲಿ ಇದ್ದವರು ಏನೇನು ಮಾಡಿದ ಆಸ್ತಿ ಯಾರು ತಗೊಂಡು ಹೋಗಿ ಪ್ರಾಣಿಗಳು ಹಾಲು, ಈ ಹಾಲು ಮನುಷ್ಯನಿಗೆ ಉಪಯೋಗಕ್ಕೋಸ್ಕರ ಅದು ಕೊಡ್ತಾರೆ. ಏನು ಕೊಡ್ತಾ ಇದ್ದೀವಿ ನಾವು? ಅದರ ಕರಿಯೋನ ಹಾಲು ಹಿಂಡೋನ ಚಾರ್ಜ್, ಅದರ ಕೂಸೋದ ಚಾರ್ಜ್. ಒಂದು ವೇಳೆ ನಮ್ಮ ಮನಸ್ಸು, ಯಾಕಂದರೆ ಅದಕ್ಕೆ ಪಾಪ ಅವೆಲ್ಲ ಇಲ್ಲ, ಯಾರು ಕುಡಿಲಿ ಏನನ್ನ ಮಾಡಿರ್ತೀವಿ. ನಮ್ಮ ಥರ ಆದರೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಒಂದು ಲೀಟರ್ ಇಷ್ಟು ಕೊಟ್ಬಿಡು, ಕೊಟ್ಟರೆ ಮಾತ್ರ ಕರೆಯಪ್ಪ, ಇಲ್ಲದು ಬೇಡದು. ನಾವಿನ್ನು ಕೊಡ್ತಾ ಇರೋದು ಬರೀ ಹಿಂಡೋ ಚಾರ್ಜ್, ಹಿಂಡಿಯ ನೋಡಿ ಎಂಥ ಸಿಗೋ ಮನೋಭಾವನೆ. ಅದಕ್ಕೆ 33 ಕೋಟಿ ದೇವತೆಗಳು ಒಂದು ಹಸುವಲ್ಲಿ ಇದ್ದಾನೆ ಅಂತೇಳಿ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಪಾಠ. ತೆಂಗಿನ ಮರ ಇದೆ ನೋಡಿ, ತೆಂಗಿನ ಮರ ಬಿಡ್ತಾ ಇರ್ತದೆ. ನೀವೇನು ಕೊಡ್ತಾ ಇದ್ದೀರಿ? ಆ ಕಿಲೋ ದುಡ್ಡು ಮತ್ತು ಅದರ ಗೊಬ್ಬರದ ದುಡ್ಡು ಎರಡೇ. ಒಂದು ವೇಳೆ ಅದು ನಿಂತ್ಕೊಂಡು ಈ ಮನುಷ್ಯ ನನಗೆ ಇಷ್ಟು ಕೊಡು ಒಂದು ಕಾಯಿಗೆ, ಇಲ್ಲದೆ ನಿನ್ನ ಮುಖಕ್ಕೆ ಬರಬೇಡ ಅಂತ ಹೇಳಿದರೆ ಹೇಗಿರೋದು? ಅದರಿಂದ ಈಗಿನ ನಮ್ಮ ಪೀಳಿಗೆಗೆ ಈಗ ಮಕ್ಕಳು ತುಂಬ ಜನ ಮಕ್ಕಳಲ್ಲೂ ಈ ಸೇವಾ ಮನೋಭಾವನೆಯನ್ನು ಮಾಡಿಕೊಂಡು ಹೊರಟು ಮುಂದೊಂದು ದಿವಸ ಈಗ ಒಂಥರ ಸಂಕ್ರಮಣ, ಒಂಥರ ದ್ವಂದ್ವ. ಯಾಕೆಂದರೆ ಸ್ವಾತಂತ್ರ್ಯ ಬಂದು 77 ವರ್ಷ ಆದ್ರೂ ಇನ್ನೂ ಸರಿಯಾದ ವ್ಯವಸ್ಥೆಗೆ ನಮಗೆ ಹೋಗಿ, ಯಾಕೆಂದರೆ ಸ್ವಾರ್ಥಗಳು, ಸ್ವಹಿತಾಸಕ್ತಿ, ಸ್ವಾರ್ಥಗಳು ಜಾಸ್ತಿ ಆಗುತ್ತೆ, ನೆಮ್ಮದಿಗಳು ಕಮ್ಮಿ ಆಗುತ್ತೆ. ಅದು ಹೀಗೆ ಆಗುತ್ತೆ. ಈ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿದಾಗ ಇವೆಲ್ಲ ಸೇರಿದ್ರು, ಇವೆಲ್ಲ ಸೇರಿ ಒಂದು